ಮಾರ್ಚ್ 2026 ಪ್ರಮುಖ ಪ್ರಚಲಿತ ಘಟನೆಗಳು. ನಮ್ಮ ಮೊದಲ ಪ್ರಶ್ನೆ, ಅತಿ ಹೆಚ್ಚು ಭ್ರಷ್ಟಾಚಾರ ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ದಕ್ಷಿಣ ಸುಡಾನ್. ಪ್ರಸ್ತುತ ಬ್ರೆಜಿಲ್ನ ಅಧ್ಯಕ್ಷರು ಯಾರು? ಆಪ್ಷನ್ ಬಿ ಲುಲಾ ಡಾ ಸಿಲ್ವಾ. ಕನೆಕ್ಟ್ ಎಂಬ ಯೋಜನೆ ಯಾವ ಸಂಸ್ಥೆ ಘೋಷಿಸಿದೆ? ಆಪ್ಷನ್ ಎ ಗೂಗಲ್. ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ದೇಶ ಯಾವುದು? ಆಪ್ಷನ್ ಬಿ ಡೆನ್ಮಾರ್ಕ್. ಚಂದ್ರಯಾನ 4ರ ಲ್ಯಾಂಡಿಂಗ್ ಇಳಿಸುವ ಜಾಗ ಯಾವುದು? ಆಪ್ಷನ್ ಎ ಮಾನ್ಸ್ ಮೌಂಟನ್ MM-4. ಸಂವಿಧಾನ ರಚನಾ ಸಭೆಯು ವಂದೇ ಮಾತರಂ ಅನ್ನು ರಾಷ್ಟ್ರೀಯ ಗೀತೆಯಾಗಿ ಯಾವಾಗ ಅಳವಡಿಸಿಕೊಂಡಿತು? ಆಪ್ಷನ್ ಎ 1950 ಜನವರಿ 24. ಸಂವಿಧಾನದ ಎಷ್ಟನೇ ವಿಧಿಯ ಅನ್ವಯ ಲೋಕಸಭೆಯ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಬಹುದು? ಆಪ್ಷನ್ ಡಿ ಸಂವಿಧಾನದ 94ನೇ ವಿಧಿ. 2026ರ ಪೂಸಾ ಕೃಷಿ ವಿಜ್ಞಾನ ಮೇಳ ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ. ಅವಿಶ್ವಾಸ ನಿರ್ಣಯಕ್ಕೆ ಒಳಗಾದ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಯಾರು? ಆಪ್ಷನ್ ಎ ಜಿ.ವಿ. ಮಾವಲಂಕರ್. ದೇಶದ ಮೊದಲ ಗೃಹ ಆದಾಯ ಸಮೀಕ್ಷೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಗಿದೆ? ಆಪ್ಷನ್ ಸಿ 2026. ಭಾರತ ಮತ್ತು ಅಮೆರಿಕದ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಯಾವುದು? ಆಪ್ಷನ್ ಎ ವಜ್ರ ಪ್ರಹಾರ. PM ರಾಯತ್ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಬಿ ರಸ್ತೆ ಅಪಘಾತ. ರಾಜ್ಯಗಳ ಒಟ್ಟು ಆಂತರಿಕ ಉತ್ಪನ್ನಗಳಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಡಿ 4ನೇ ಸ್ಥಾನ. ರೈತರಿಗಾಗಿ ಭಾವಾಂತರ ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಆಪ್ಷನ್ ಸಿ ಮಧ್ಯಪ್ರದೇಶ. ದೇಶದ ಅತಿ ಎತ್ತರದ ಗೋಪುರ ಎಲ್ಲಿ ನಿರ್ಮಾಣವಾಗುತ್ತಿದೆ? ಆಪ್ಷನ್ ಎ ಹೈದರಾಬಾದ್. ಕೇರಳ ರಾಜ್ಯ ತನ್ನ ಹೆಸರನ್ನು ಏನೆಂದು ಮರುನಾಮಕರಣ ಮಾಡಲು ನಿರ್ಧರಿಸಿದೆ? ಆಪ್ಷನ್ ಬಿ ಕೇರಳಂ. ಮೇರಿ ರಸೋಯಿ ಎಂಬ ಯೋಜನೆ ಯಾವ ಸರ್ಕಾರ ಜಾರಿಗೆ ತಂದಿದೆ? ಆಪ್ಷನ್ ಎ ಪಂಜಾಬ್. ಮಹಾಲಕ್ಷ್ಮಿ ಎಂಬ ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಆಪ್ಷನ್ ಬಿ ತೆಲಂಗಾಣ. ಇಂದಿರಾ ಸನ್ಮಾನ್ ಯೋಜನೆ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನು ಎಲ್ಲಿ ಚಾಲನೆ ನೀಡಲಾಗಿದೆ? ಆಪ್ಷನ್ ಎ ಕೋಲಾರ. ವಿಶ್ವದ 2ನೇ ಅತಿದೊಡ್ಡ ನಿರ್ಣಾಯಕ ಖನಿಜ ನಿಕ್ಷೇಪ ಹೊಂದಿರುವ ದೇಶ ಯಾವುದು? ಆಪ್ಷನ್ ಬಿ ರಷ್ಯಾ. 2025ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಆಪ್ಷನ್ ಬಿ 91ನೇ ಸ್ಥಾನ. ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಆಪ್ಷನ್ ಬಿ ಉತ್ತರ ಪ್ರದೇಶ. ಯಾವ ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಜೆರಿಕೋ ರಮಿಸಲಾಯಿತು? ಆಪ್ಷನ್ ಎ ಮಿಜೋರಾಂ. ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಕರ್ನಾಟಕ. ಇಂಡಿಯನ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ನಾಗರಿಕತ್ವ ಪಡೆದ ಮೊದಲ ವ್ಯಕ್ತಿ? ಆಪ್ಷನ್ ಎ ದೀಪಾಲಿ ದಾಸ್. ಭಾರತ ಮತ್ತು ಯಾವ ದೇಶದ ನಡುವೆ 2026 ಲಮಿತಿಯೆ ಎಂಬ ಮಿಲಿಟರಿ ಅಭ್ಯಾಸ ನಡೆಯಿತು? ಆಪ್ಷನ್ ಡಿ ಸಿಚಲಿಸ್. ಇತ್ತೀಚೆಗೆ ಭಾರತ ಮಾನವ ಸಹಾಯಕ್ಕೋಸ್ಕರ 1000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಯಾವ ದೇಶಕ್ಕೆ ನೀಡಿತು? ಆಪ್ಷನ್ ಎ ಮಾಲವಿ. CISF ರೈಸಿಂಗ್ ಡೇ 2026 ಯಾವಾಗ ಆಚರಿಸಲಾಯಿತು? ಆಪ್ಷನ್ ಡಿ ಮಾರ್ಚ್ 10. ಯಾವ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಕೋಸೆಟ್-1 ಎಂಬ ಮಿನಿ ಸ್ಯಾಟಲೈಟ್ ಲಾಂಚ್ ಮಾಡಿದರು? ಆಪ್ಷನ್ ಸಿ ತಮಿಳುನಾಡು. ಮಿ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ ರಾಜ್ಯ? ಆಪ್ಷನ್ ಎ ಕೇರಳ. ಟ್ರೈಬ್ಸ್ ಆರ್ಟ್ ಫಸ್ಟ್ 2026 ಉದ್ಘಾಟನೆ ಮಾಡಿದವರು? ಆಪ್ಷನ್ ಡಿ ಜುಯೆಲ್ ಓರಂ. 2027ರ ಜನಗಣತಿ ಮಸ್ಕಟ್ ಪ್ರಗತಿ ಮತ್ತು ವಿಕಾಸ್ ಇದನ್ನು ಲಾಂಚ್ ಮಾಡಿದವರು? ಆಪ್ಷನ್ ಸಿ ಅಮಿತ್ ಶಾ. ಸಂವಿಧಾನದ ಎಷ್ಟನೇ ವಿಧಿಯ ಅನ್ವಯ ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡಬಹುದು? ಆಪ್ಷನ್ ಸಿ 33ನೇ ವಿಧಿ. ಈಶಾನ್ಯ ಪ್ರದೇಶದ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಯಾವ ರಾಜ್ಯ ಉದ್ಘಾಟನೆ ಮಾಡಿದೆ? ಆಪ್ಷನ್ ಡಿ ಅಸ್ಸಾಂ. 2026ರ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಬಿ ಬೆಂಗಳೂರು. ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ತಾರಿಕ್ ರೆಹಮಾನ್. ಕೇಂದ್ರ ಸರ್ಕಾರ ಯಾರಿಗಾಗಿ ಭಾರತ್ ವಿಸ್ತಾರ ಎಂಬ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಬಿ ರೈತರಿಗೆ. ನವದೆಹಲಿಯ ರಾಷ್ಟ್ರಪತಿಯ ಭವನದಲ್ಲಿ ಇತ್ತೀಚೆಗೆ ಸಾಂಸ್ಕೃತಿಕ ಕೇಂದ್ರದಲ್ಲಿ ಯಾವ ಉತ್ಸವವನ್ನು ಆಯೋಜಿಸಲಾಗಿತ್ತು? ಆಪ್ಷನ್ ಎ ರಾಜಾಜಿ ಉತ್ಸವ. ದೇಶದ ನೂತನ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರವನ್ನು ಯಾವ ಶೀರ್ಷಿಕೆಯೊಂದಿಗೆ ಅನಾವರಣಗೊಳಿಸಿತು? ಆಪ್ಷನ್ ಬಿ ಪ್ರಹಾರ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಂದು ಯಾವ ವರ್ಷವನ್ನು ಘೋಷಣೆ ಮಾಡಲಾಗಿದೆ?
ಆಪ್ಷನ್ ಸಿ 2026. ಒಂದೇ ಮಾತರಂ ಗೀತೆಯನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಷ್ಟು ಚರಣಗಳಲ್ಲಿ ಹಾಡುವುದು ಕಡ್ಡಾಯಗೊಳಿಸಿದೆ? ಆಪ್ಷನ್ ಬಿ 6 ಚರಣಗಳು. ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು? ಆಪ್ಷನ್ ಬಿ ಲೀ ಚುನ್-ಯಿ. ಈ ಕೆಳಗಿನ ಯಾವ ದೇಶವು ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಟ್ಟಿದೆ? ಆಪ್ಷನ್ ಬಿ ಚಿಲಿ. ಯಾವ ರಾಜ್ಯವು ಅರ್ಸ್ಟಾಟ್ ಯೋಜನೆ ಲಾಂಚ್ ಮಾಡಿತು? ಆಪ್ಷನ್ ಸಿ ಗುಜರಾತ್. ಯಾವ ರಾಜ್ಯವು ಮುಖ್ಯಮಂತ್ರಿ ಮಾವನ್ ಧ್ಯಾನ ಸತ್ಕಾರ ಯೋಜನೆ ಪ್ರಾರಂಭಿಸಿತು? ಆಪ್ಷನ್ ಬಿ ಪಂಜಾಬ್. ಬಲೇಂದ್ರ ಶಾ ಇವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರು? ಆಪ್ಷನ್ ಸಿ ನೇಪಾಳ. ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆ ಸಂಘಟನೆಯಿಂದ ಹೊರಬರಲು ನಿರ್ಣಯ ತೆಗೆದುಕೊಂಡಿದೆ? ಆಪ್ಷನ್ ಬಿ ಅರ್ಜೆಂಟೈನಾ. ಯಾವ ರಾಜ್ಯ ಸರ್ಕಾರವು 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿತು? ಆಪ್ಷನ್ ಎ ಕರ್ನಾಟಕ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ 2ನೇ ರಾಜ್ಯ ಯಾವುದು? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ.